ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 112ನೆಯ ತಿರುನಾಮ ಪುಂಡರೀಕಾಕ್ಷಃ. ಗೋಪಿಲರ್ ಮತ್ತು ಗೋಪ್ರಳಯರ್ ಎಂಬ ಇಬ್ಬರು ಋಷಿಗಳು ತಮಿಳುನಾಡಿನಲ್ಲಿ ವಾಸವಾಗಿದ್ದರು. ಅವರಿಗೆ ಕೃಷ್ಣನ ದಿವ್ಯ ಲೀಲೆಗಳನ್ನು ನೋಡಬೇಕೆಂಬ ಆಸೆ ಇತ್ತು. ಆದ್ದರಿಂದ ಅವರು ದ್ವಾರಕೆಗೆ ಹೋಗಲು ಪ್ರಯಾಣ ಆರಂಭಿಸಿದರು. ದಾರಿಯಲ್ಲಿ ನಾರದರು ಭೇಟಿಯಾಗಿ ಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ಈಗ ಶ್ರೀವೈಕುಂಠಕ್ಕೆ ತೆರಳಿದ್ದಾನೆ ಎಂದು ಹೇಳಿದರು. ಇದನ್ನು ಕೇಳಿ ಋಷಿಗಳು ತುಂಬ ದುಃಖಪಟ್ಟರು. ಅವರು ಅತ್ತು ಮೂರ್ಛೆ ಹೋದರು. ನಾರದರು ಅವರನ್ನು ಎಬ್ಬಿಸಿ, ನೀವು ಮನ್ನಾರ್ಗುಡಿ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಿ, ಅಲ್ಲಿ ನಿಮಗೆ ಕೃಷ್ಣನ ಅನುಗ್ರಹ ಮತ್ತು ದರ್ಶನ ಸಿಗುತ್ತದೆ ಎಂದು ಹೇಳಿದರು. ಋಷಿಗಳು ಅವರ ಮಾತಿನಂತೆ ಮನ್ನಾರ್ಗುಡಿಯಲ್ಲಿ ಕಠಿಣ ತಪಸ್ಸು ಮಾಡಿದರು. ಅವರ ಭಕ್ತಿಯಿಂದ ಸಂತೋಷಗೊಂಡ ಕೃಷ್ಣನು ಅವರಿಗೆ ಪ್ರತ್ಯಕ್ಷನಾಗಿ ತನ್ನ 32 ದಿವ್ಯ ಲೀಲೆಗಳನ್ನು ತೋರಿಸಿದನು. ಪೂತನ ಮೋಕ್ಷ, ದಾಮೋದರ ಲೀಲೆ, ಗೋವರ್ಧನ ಪರ್ವತವನ್ನು ಎತ್ತುವುದು, ರಾಸಲೀಲೆ, ಕಾಳಿಂಗ ನರ್ತನ ಮತ್ತು ಕೊನೆಯಲ್ಲಿ ರಾಜಗೋಪಾಲನಾಗಿ ಒಂದು ಕೈಯಲ್ಲಿ ಚಾವಟಿ, ಇನ್ನೊಂದು ಕೈಯಲ್ಲಿ ಕಡ್ಡಿ ಹಿಡಿದ ಗೊಲ್ಲನ ರೂಪದಲ್ಲಿ ಇದೇ ರೀತಿ ಅನೇಕ ಲೀಲೆಗಳನ್ನು ತೋರಿಸಿದನು. ನೀವು ದಕ್ಷಿಣ ದ್ವಾರಕ ಎಂದು ಕರೆಯಲ್ಪಡುವ ಮುನ್ನಾರ್ಗುಡಿ ರಾಜಗೋಪಾಲ ಸ್ವಾಮಿ ದೇವಾಲಯಕ್ಕೆ ಹೋದರೆ ಅಲ್ಲಿ ಗೋಪಾಲಕೃಷ್ಣನಾದ ರಾಜಗೋಪಾಲನ ದರ್ಶನ ಪಡೆಯಬಹುದು. ದೇವಾಲಯದ ಒಳಗೆ ಮುಖ್ಯ ಮಂದಿರದ ಸುತ್ತ ಕೃಷ್ಣನ 32 ಲೀಲೆಗಳ ಸುಂದರ ಚಿತ್ರಗಳು ಇವೆ. ಅವು ಇಬ್ಬರು ಭಕ್ತ ಮುನಿಗಳಿಗೆ ಕೃಷ್ಣನು ದರ್ಶನ ನೀಡಿದ ಸಂದರ್ಭವನ್ನು ನೆನಪಿಗೆ ತರುತ್ತವೆ. ಈ ದರ್ಶನದಿಂದ ತುಂಬ ಸಂತೋಷಗೊಂಡ ಋಷಿಗಳು, ಸ್ವಾಮಿ, ನಾವು ಯಾವಾಗಲೂ ನಿಮ್ಮ ಈ ದಿವ್ಯ ರೂಪವನ್ನು ನೋಡಬೇಕು. ಆದರೆ ನಾವು ಮಾನವರು, ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡದೆ ಲೋಕದ ವಿಷಯಗಳನ್ನು ನೋಡುತ್ತವೆ. ನಮ್ಮ ಕಿವಿಗಳು ನಿಮ್ಮ ಕಥೆಗಳನ್ನು ಕೇಳದೆ ಸಾಮಾನ್ಯ ಮಾತುಗಳನ್ನು ಕೇಳುತ್ತವೆ. ನಮ್ಮ ನಾಲಿಗೆ ನಿಮ್ಮ ಪ್ರಸಾದವನ್ನು ಬಯಸದೆ ಸಾಮಾನ್ಯ ಆಹಾರವನ್ನು ಬಯಸುತ್ತದೆ. ನಮ್ಮ ಬಾಯಿ ನಿಮ್ಮ ಕೀರ್ತನೆ ಮಾಡುವುದಕ್ಕಿಂತ ಬೇರೆ ಮಾತುಗಳನ್ನು ಮಾತನಾಡುತ್ತದೆ. ಇದಕ್ಕೆ ಕಾರಣ ನಮಗೆ ಗೊತ್ತಿದೆ. ಹಿಂದಿನ ಅನೇಕ ಜನ್ಮಗಳ ಕರ್ಮದ ಪರಿಣಾಮವಾಗಿ ನಮ್ಮ ಮನಸ್ಸು ಲೋಕದ ವಿಷಯಗಳಲ್ಲಿ ಸುಖವನ್ನು ಹುಡುಕುವಂತೆ ಅಭ್ಯಾಸವಾಗಿದೆ. ಇದರಿಂದ ನಮ್ಮ ಬುದ್ಧಿ ನಿನ್ನನ್ನೇ ಪರಮಾನಂದ ಸ್ವರೂಪ ಎಂದು ಗುರುತಿಸಲು ತಡೆಯುತ್ತದೆ. ದಯವಿಟ್ಟು ನಮ್ಮ ಎಲ್ಲ ಇಂದ್ರಿಯಗಳು ಯಾವಾಗಲೂ ನಿಮ್ಮ ಕಡೆಗೆ ಮಾತ್ರ ತಿರುಗುವಂತೆ ಆಶೀರ್ವದಿಸಿ ಎಂದು ವಿನಂತಿಸಿಕೊಂಡರು. ಅದಕ್ಕೆ ಕೃಷ್ಣನು, ನನ್ನನ್ನು ಯಾವಾಗಲೂ ನೋಡಲು ದಿವ್ಯ ಕಣ್ಣುಗಳು ಬೇಕು. ಶ್ರೀವೈಕುಂಠದಲ್ಲಿ ಇರುವ ನಿತ್ಯ ಸೂರಿಗಳು ಮತ್ತು ಮುಕ್ತಾತ್ಮಗಳ ಬಗ್ಗೆ ವೇದಗಳು ಸದಾ ಪಶ್ಯಂತಿ ಸೂರಯಃ ಎಂದು ಹೇಳುತ್ತವೆ. ಇದರ ಅರ್ಥ, ನಿತ್ಯ ಸೂರಿಗಳು ಮತ್ತು ಮುಕ್ತಾತ್ಮಗಳು ಕಣ್ಣನ್ನು ಮಿಟುಕಿಸದೆ ಸದಾ ಭಗವಂತನನ್ನೇ ನೋಡುತ್ತಿರುತ್ತಾರೆ. ಇದಕ್ಕೆ ಉತ್ತರ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಅವರಿಗೆ ನಾರಾಯಣನೇ ಕಣ್ಣುಗಳಾಗುತ್ತಾನೆ. ಎಲ್ಲ ದಿವ್ಯ ದೇಶಗಳ ಭಗವಂತನು ಶ್ರೀರಂಗದಲ್ಲಿರುವ ಶ್ರೀರಂಗನಾಥ ಸ್ವಾಮಿಯ ದೇಹದ ಭಾಗಗಳಂತೆ ಮತ್ತು ನಾನು ಮನ್ನಾರ್ಗುಡಿ ರಾಜಗೋಪಾಲ ಅವನ ಕಣ್ಣುಗಳು ಎಂದು ಹೇಳಿ ಕೃಷ್ಣನು ಋಷಿಗಳಿಗೆ ದಿವ್ಯ ಕಣ್ಣುಗಳನ್ನು ನೀಡಿ ಆಶೀರ್ವದಿಸಿದನು. ಇದರಿಂದ ಅವರು ಸದಾ ಅವನ ದಿವ್ಯ ರೂಪವನ್ನು ಅನುಭವಿಸಲು ಸಾಧ್ಯವಾಯಿತು. ಪುಂಡರೀಕಾಕ್ಷಃ ಎಂದರೆ ಸಾಮಾನ್ಯವಾಗಿ ಕಮಲದ ಕಣ್ಣುಗಳಿರುವವನು ಎಂದು ಅರ್ಥ. ಆದರೆ ಇಲ್ಲಿ ಪುಂಡರೀಕ ಎಂದರೆ ವೈಕುಂಠ ಲೋಕ, ಅಕ್ಷ ಎಂದರೆ ಕಣ್ಣುಗಳು, ಅಂದರೆ ವೈಕುಂಠ ಲೋಕದ ಕಣ್ಣುಗಳು ಎಂಬುದು. ಅಂದರೆ ವೈಕುಂಠದಲ್ಲಿರುವ ಭಕ್ತರಿಗೆ ಭಗವಂತನೇ ಕಣ್ಣುಗಳಾಗಿದ್ದಾನೆ ಎಂದು ಅರ್ಥ. ನಾವು ಪ್ರತಿದಿನ ಪುಂಡರೀಕಾಕ್ಷಾಯ ನಮಃ ಎಂದು ಭಕ್ತಿಯಿಂದ ಜಪ ಮಾಡಿದರೆ ಭಗವಂತನು ನಮಗೆ ದಿವ್ಯ ಕಣ್ಣುಗಳನ್ನು ನೀಡಿ ತನ್ನ ದಿವ್ಯ ರೂಪವನ್ನು ಸದಾ ಅನುಭವಿಸುವಂತೆ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.